ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂತ ಸಮಯ ಫಸ್ಟ್ ಅಪ್ಡೇಟ್, ಜಿತೇಶ್ ಶರ್ಮಾ ಹೀರೋ ಆಫ್ ದ ಡೇ ಆಗೋಗ್ಬಿಟ್ಟಿದ್ರು. ಸೊ ಇವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಹೇಳ್ತಾರೆ, ಮೈ ಗುರು, ಮೈ ಅಣ್ಣ, ಮೈ ಐಡಲ್, ಅದು ಇದು ಅಂತೆಲ್ಲ ಫುಲ್ಲು ದಿನೇಶ್ ಕಾರ್ತಿಕ್ ಎಲಿವೇಶನ್ ಕೊಟ್ಟು ಬಿಲ್ಡಪ್ ಕೊಟ್ಬಿಟ್ಟು ಸ್ಟ್ಯಾಂಡ್ ಹಾಕಿದ್ದಾರೆ. ಹಿಂಗೇನೆ ಹೌದು, ಒಂಥರ ದ್ರೋಣಾಚಾರ್ಯ ಏಕಲವ್ಯ ಥರ ಕಾಣಿಸ್ತಾ ಇದ್ದ ಕತೆನ ನೋಡ್ತು ಅಂದರೆ ದಿನೇಶ್ ಕಾರ್ತಿಕ್ ನಂಗೆ ಸಿಕ್ಕಾಪಟ್ಟೆ ಹೇಳ್ಕೊಂಡು ಕೊಟ್ಟವ್ರೆ. ಅಂದರೆ ಈ ಇನ್ನಿಂಗ್ಸ್ ಆದಮೇಲೆ ಹೇಳಿರೋವಂಥದ್ದಲ್ಲ, ಈ ಇನ್ನಿಂಗ್ಸ್ ಆದಮೇಲೂ ಹೇಳಿದ್ದಾರೆ, ಬಟ್ ಮುಂಚೆನೂ ಕೂಡ ಸಿಕ್ಕಾಪಟ್ಟೆ ಸಲ ಹೇಳಿದ್ದಾರೆ. ಇವ್ರದ್ದೊಂದು ಇಂಟರ್ವ್ಯೂ ಇತ್ತು, ದಿನೇಶ್ ಕಾರ್ತಿಕೆ ನನಗೆಲ್ಲ, ದಿನೇಶ್ ಕಾರ್ತಿಕ್ ಮೈ ಅಣ್ಣ ಎಲ್ಲ, ಅವ್ರು ಏನೇನು ಬೇಕೋ ಎಲ್ಲ ಹೇಳ್ಕೊಂಡು ಕೊಡ್ತಾ ಇದ್ದಾರೆ ನನಗೆ, ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಒಂದು ಮೂಲ ಪಾತ್ರನ ಅವರು ವಹಿಸಿದ್ದಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ನೆನ್ನೆ ಮ್ಯಾಚ್ ಮುಗಿದ್ಮೇಲೂ ಅಷ್ಟೇ ಪ್ರೆಷರ್ ಸಿಚುವೇಶನ್ ಕಡಾಕಾಗಿ ಹ್ಯಾಂಡಲ್ ಮಾಡಬೇಕು ಅಂದರೆ ಒಂದು ಡೀಪ್ ಬ್ರೆತ್ನ ತೊಗೊಂಡು ಬಿಡೋಗುರು, ನಿನ್ನ ಕೈಲಿ ಆಗುತ್ತೆ ಪ್ರೆಷರ್ ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೆ, ನಿನ್ನ ಕೈಲಿ ಆಗತ್ತೆ ಅಂತ ಹೇಳ್ಬಿಟ್ಟು ಪಂಪ್ಡ್ ಮಾಡಿದ್ರು ನನ್ನ. ಸೊ ಅದರಿಂದನೇ ಆಗಿದ್ದು. ಕಂಪ್ಲೀಟ್ ಕ್ರೆಡಿಟು ನಾನು ದಿನೇಶ್ ಕಾರ್ತಿಕ್ಗೆ ಕೊಡ್ತೀನಿ ಅಂತ ಹೇಳಿದರೆ. ಅಪ್ಡೇಟ್ ಬಂದ್ಬಿಟ್ಟು ಜಿತೇಶ್ ಶರ್ಮಾ, ಮಯಾಂಕ್ ಅಗ್ರವಾಲ್ ಬಗ್ಗೆ ಕೂಡ ಮಾತಾಡಿದರೆ. ಇಲ್ಲಿ ಜಿತೇಶ್ ಶರ್ಮಾದು ಎಷ್ಟು ಚೆನ್ನಾಗಿತ್ತು ನನ್ನ ರೋಲು, ಮಯಾಂಕ್ ಅಗ್ರವಾಲ್ದು ಕೂಡ ಅದೇ ಥರ ಇತ್ತು. ಯಾಕಂದರೆ ಸ್ಟಾರ್ಟ್ ಮಾಡಿದ ಅಗ್ರೆಸಿವ್ ಇಂಟೆಂಟ್ನ ಮಯಾಂಕ್ ಅಗ್ರವಾಲ್ ಸ್ಟಾರ್ಟ್ ಮಾಡೋದನ್ನ ಕನ್ವರ್ಟ್ ಮಾಡಿದ್ದು ಜಿತೇಶ್ ಶರ್ಮಾ. ಸೊ ಇಬ್ಬರು ಆಡೋದು ಇಂಪಾರ್ಟೆಂಟ್ ಆಗಿತ್ತು. ಆ್ಯಂಡ್ ಜಿತೇಶ್ ಶರ್ಮಾ ಹೇಳ್ತಾರೆ, ನಾನು ಶೇಪ್ನ ಕಳ್ಕೊಂಡಾಗೆಲ್ಲ, ಅಂದರೆ ಔಟ್ ಆದಾಗ ಚಾನ್ಸಸ್ ಸಿಕ್ತಾಗ ಒಂದೆರಡು ಆಪರ್ಚುನಿಟಿ ಕ್ರಿಯೇಟ್ ಆಗಿತ್ತು. ಸೊ ಅದು ಸಿಕ್ಕಿದಂಥ ಟೈಮಲ್ಲಿ ನನ್ನ ಶೇಪ್ ಮಾಡ್ತಾಯಿದ್ರು ಮಯಾಂಕ್ ಅಗ್ರವಾಲು. ಅವರು ನನಗೆ ಕ್ಯಾಪ್ಟನ್, ನಾನು ಇವಾಗ ಕ್ಯಾಪ್ಟನ್ ಆಗಿದ್ದೀನಿ ಅವರಿಗೆ, ಬಟ್ ನನಗೆ ಅವ್ರು ಮುಂಚೆ ಕ್ಯಾಪ್ಟನ್, ನಾನು ಫಸ್ಟ್ ಆಡಿದಾಗ ಪಂಜಾಬ್ ಕಿಂಗ್ಸಲ್ಲಿ ಅವರೇ ನನಗೆ ಕ್ಯಾಪ್ಟನ್ ಆಗಿದ್ರು. ಸೊ ಅವರು ನನಗೆ ಶೇಪ್ ಮಾಡ್ತಾಯಿದ್ರು. ಸೊ ನಾನು ಅವರಿಂದ ತುಂಬ ಕಲಿಯೋದಿದೆ ಆ್ಯಂಡ್ ಕಲ್ತಿದ್ದೀನಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಒಬ್ಬ ಕ್ಯಾಪ್ಟನ್ನು ಸೀನಿಯರ್ ಕ್ರಿಕೆಟರ್ಗೆ ಮರ್ಯಾದೆ ಕೊಡೋದಿದೆಯಲ್ಲ, ಸೊ ಇದು ಜಿತೇಶ್ ಶರ್ಮಾ ನೋಡ್ಬಿಟ್ಟು ಕಲ್ತ್ಕೋಬೇಕು, ದಿಗ್ವಿಶ್ ನೋಡ್ಬಿಟ್ಟಲ್ಲ. ಲಕ್ನೋ ಸೂಪರ್ ಜಾಯಿಂಟ್ಸಿಗೆ ಬಿದ್ದಿದೆ ದಂಡ. ಸ್ಲೋವರ್ ಓವರ್ ರೇಟ್ನ ಮಾಡಿದ್ರಿಂದ ಟೀಮ್ನ ಕ್ಯಾಪ್ಟನ್ ಆದಂಥ ರಿಷಬ್ ಪಂತ್ಗೆ 30 ಲಕ್ಷ ಫೈನ್ ಹಾಕಿದ್ದಾರೆ. ಯಾಕೆ ಅಂದರೆ ಅದು ಟೀಮ್ನ 3ನೇ ಅಫೆನ್ಸ್ ಆಗಿತ್ತು. ಫಸ್ಟ್ ಅಫೆನ್ಸ್ 12 ಲಕ್ಷ, 2ನೇ ಅಫೆನ್ಸ್ 24 ಲಕ್ಷ, 3ನೇ ಅಫೆನ್ಸ್ 30 ಲಕ್ಷ ಫೈನ್ ಹಾಕಿದರೆ. ಡಿಮೆರಿಟ್ ಪಾಯಿಂಟ್ ಅದು ಇದು ಎಲ್ಲ ಏನೂ ಬಂದಿಲ್ಲ ಅಪ್ಡೇಟ್. ಇನ್ನೇನು ಟೂರ್ನಮೆಂಟೇ ಅವ್ರು ಕಂಪ್ಲೀಟ್ ಆಯ್ತಲ್ಲ, ಒಂದು ಡಿಮೆರಿಟ್ ಪಾಯಿಂಟ್ ಹಾಕಿದ್ರೆ ಇನ್ನೇನು ಪ್ರಯೋಜನ, ಅಲ್ಲಿ ಏನು ಯೂಸು ಇಲ್ಲ, ಏನೂ ಆಗೋದು ಇಲ್ಲ. ಸ್ಲೋವರ್ ಓವರ್ ರೇಟ್ ಮಾಡಿದ್ರೆ 30 ಲಕ್ಷ ಅಂತೆ. ಆ್ಯಂಡ್ ಪ್ರತಿಯೊಬ್ಬ ಪ್ಲೇಯರ್ಗೂ ಕೂಡ ಇದು 3ನೇ ಅಫೆನ್ಸ್ ಆಗಿರೋದನ್ನ 12 ಲಕ್ಷ ಫೈನ್ ಹಾಕಿದ್ರೆ ಅಂತ ಅಪ್ಡೇಟ್ ಬಂದಿದೆ. ಪ್ರತಿಯೊಬ್ಬ ಪ್ಲೇಯರ್ಗೆ 12 ಲಕ್ಷ ಆರ್ 50% ಆಫ್ ದ ರೆಸ್ಪೆಕ್ಟಿವ್ ಪ್ಲೇಯರ್ಸ್ ಮ್ಯಾಚ್ ಫೀಸ್ ಅಂತೆ. ಮಗ, ರೆಸ್ಪೆಕ್ಟಿವ್ ಪ್ಲೇಯರ್ಸ್ಗೆ ಡಿಫ್ರೆಂಟ್ ಆಗಿರುತ್ತೆ ಮ್ಯಾಚ್ ಫೀಸು. ಓಕೆ, 12 ಲಕ್ಷ ಅನ್ನೋ ಥರ ಹಾಕಿದ್ದಾರೆ. ಬರೀ ಫೈನ್ಗಳು ಹಾಕ್ಸ್ಕೊಳ್ಳೋದೇ ಆಗೋಗ್ಬಿಡ್ತು ಲಕ್ನೋ ಸೂಪರ್ ಜಾಯಿಂಟ್ಸ್. 3 ಅಫೆನ್ಸ್ ಅಂದರೆ 1 ಇಯರಲ್ಲಿ, ಇದು ಬಿಗ್ ಥಿಂಗ್ ಟು ವರಿ. ಅಪ್ಡೇಟ್ ನಂಬರ್ 4, ದಿಗ್ವಿಶ್ಗೆ ಎಷ್ಟು ಗುರು ಫೈನ್ ಬಿದ್ದಿರೋದು ಅಂತ ಕೇಳಿದ್ರೆ, ದಿಗ್ವಿಶ್ಗೆ ಓವರ್ ಆಲ್ ನೋಡ್ತು ಅಂತಂದ್ರೆ ಅವ್ರು ಮಾಡಿರುವಂಥ ಅಫೆನ್ಸು ಜೊತೆಗೆ ಸ್ಲೋವರ್ ಓವರ್ ರೇಟು ಅದು ಇದು ಎಲ್ಲ ಲೆಕ್ಕ ತಗೊಂತು ಅಂದರೆ ದಿಗ್ವಿಶ್ಗೆ 30 ಲಕ್ಷ ಕಾಂಟ್ರಾಕ್ಟ್ ಇವ್ರು ತಗೊಂಡಿರೋದು ಲಕ್ನೋ ಸೂಪರ್ ಜಾಯಿಂಟ್ಸ್. ಅದರಲ್ಲಿ 21,37,000 ಇವರಿಗೆ ಫೈನ್ ಅಂತೆ ಗುರು. ಇನ್ನು ಮಿಕ್ಕಿರೋ ಅಂತ ಸಂವಾಟ್ ಎಷ್ಟು 8 ಲಕ್ಷದ ಸಂವಾಟು ಸಿಗುತ್ತೆ ಇವ್ರಿಗೆ ಕೈಗೆ. ಅದರಲ್ಲೂ ಟ್ಯಾಕ್ಸು ಪಾಕ್ಸು ಎಲ್ಲ ಹಾಕ್ತಾರೆ. ಚಿಲ್ಡ್ರ ಪಲ್ರ ಮಿಕ್ಕಿರುತ್ತಲ್ಲ, ಅದನ್ನು ತಗೊಂಡು ಹೋಗ್ಬೇಕಷ್ಟೇ ದಿಗ್ವಿಶು. ಫೈನ್ ಹಾಕಿಸ್ಕೊಂಡು ಜೊತೆಗೆ ಇಲ್ಲಿ ಸ್ಲೋವರ್ ಓವರ್ ರೇಟ್ ಬೇರೆ ಆಗಿದೆಯಲ್ಲ, ಸೊ ಅದು ಎಲ್ಲ ಪ್ಲೇಯರ್ಸ್ಗೂ ಕೂಡ ಇಂಪ್ಲಿಮೆಂಟ್ ಆಗುತ್ತೆ, ಆ ಫೈನ್ ಅಪ್ಲಿಕಬಲ್ ಆಗುತ್ತೆ. ಜೊತೆಗೆ ಇವರು ಅವತಾರಗಳು ಗೊತ್ತಲ್ಲ, 3 ಮ್ಯಾಚಲ್ಲಿ ಅವತಾರ ಬಿದ್ದಿರೋದು. ಆದ್ದರಿಂದ 30 ಲಕ್ಷದಲ್ಲಿ ಎಲ್ಲ ನಮಗೆ ದುಡ್ಡೆಲ್ಲ ಮ್ಯಾಟ್ರಲ್ಲ ಆಗಿರೋ, ನನಗೆ ಹೀರೋ ಆಗಬೇಕು, ನನಗೆ ರೆಕಗ್ನಿಷನ್ ಸಿಗಬೇಕು, ಅದು ಮ್ಯಾಟ್ರ್ ನನಗೆ. ಇವಾಗ ದಿಗ್ವಿಶ್ ಅಂದರೆ ಇಂಡಿಯಾದಲ್ಲಿ ಎಲ್ಲರಿಗೂ ಗೊತ್ತು. ಇಲ್ಲಿ 30 ಲಕ್ಷ ಏನು ಯೂಸು? 30 ಲಕ್ಷ ಇಟ್ಕೊಳ್ಳೋದ ನನ್ನ ಹೆಸರುವಾಸಿ ಆಗಬೇಕಾ ಅಂತ ಕೇಳ್ತಾರೆ ದಿಗ್ವಿಶ್ ನೋಡ್ತು ಅಂತಂದರೆ. ಅಪ್ಡೇಟ್ ನಂಬರ್ 5, ನೆನ್ನೆ RCB ಮಾಡಿರುವಂಥ ರೆಕಾರ್ಡ್ ಎಲ್ಲರಿಗೂ ಗೊತ್ತಿರೋದೇ, 3ನೇ ಹೈಯೆಸ್ಟ್ ರನ್ ಚೇಸ್ ಆಗಿರುವಂಥದ್ದು. ಜೊತೆಗೆ RCBಯ ಮೊದಲನೇ ಹೈಯೆಸ್ಟ್ ರನ್ ಚೇಸ್ ಆಗಿರೋಂಥ 228 ಚೇಸೇ ಮಾಡಿಲ್ಲ ಇದುವರೆಗೂ RCB. ಜೊತೆಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ರೆಕಾರ್ಡ್ ನಮ್ಮ RCB ಕ್ರಿಯೇಟ್ ಮಾಡಿದೆ. IPL ಇತಿಹಾಸದಲ್ಲೇ 7 ಅವೇ ಮ್ಯಾಚ್ಗಳನ್ನ ಗೆದ್ದಿರೋಂಥ ಏಕೈಕ ಟೀಮ್ ಯಾವುದು ಅಂತಂದರೆ ಅದು ನಮ್ಮ RCB. ಲಾಸ್ಟ್ ಮ್ಯಾಚ್ ಸೋತ್ರಲಾಗಿರೋ ಅದು ಅವೇ ಅಲ್ವಾ ಅಂತ ಕೇಳ್ಬಾ, ಇಲ್ಲ ಅದು ನಮ್ಮ ಹೋಮ್ ಗೇಮು, ಅದು ಕಾರಣಾಂತರಗಳಿಂದ ಶಿಫ್ಟ್ ಆಗಿತ್ತು ಅಷ್ಟೇ. ಬಟ್ ಅವೇ ಅಂತ ಬಂದಾಗ ಅವ್ರ ವರ್ಸಸ್ ನಮ್ಮ RCB ಅಂತ ಬಂದಾಗ 7 ಅವೇ ಮ್ಯಾಚ್ಗಳನ್ನ ಗೆದ್ದಿರೋಂಥ ಏಕೈಕ ತಂಡ ಹಿಸ್ಟ್ರಿಲೇನೇ ಇಲ್ಲ. ಸೊ ಇದೇ ಫಾರ್ ದ ವೆರಿ ಫಸ್ಟ್ ಟೈಮ್ ಆಗಿರುವಂಥದ್ದು. ಸೊ ಈ ರೆಕಾರ್ಡ್ನಂತೂ ಬ್ರೇಕ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗಿರೋ. ಒಂದು ಮ್ಯಾಚ್ ಅಟ್ಲೀಸ್ಟ್ ಅವೇ ಮ್ಯಾಚ್, ಅದನ್ನು ಹೋಮ್ ಮ್ಯಾಚ್ ಗೆಲ್ಲೋದ್ರೆ ಕಷ್ಟ, 7 ಹೋಮ್ ಮ್ಯಾಚ್ನ. ಬಟ್ ಇನ್ನು ಅವೇ ಮ್ಯಾಚ್ನ ಗೆಲ್ತಾರೆ ಅಂತಂದರೆ ಹೋಗ್ಬಿಟ್ಟು ಈ ರೆಕಾರ್ಡ್ನಂತೂ ಬ್ರೇಕ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. 7 ಕನ್ಸಿಕ್ಯೂಟಿವ್ ಆಗಿ ಹೊಡಿಬೇಕು ಅಂದರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿರೋ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೋಬಹುದು ಗಾಯ್ಸ್.